ಕಳೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ನ ರನ್ನರ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಸ್ಟ್ರೇಲಿಯಾದ ಪ್ರಮುಖ ಬ್ಯಾಟ್ಸ್ಮನ್ ಸ್ಟೀವ್ ಸ್ಮಿತ್ ಸೇರ್ಕೊಂಡಿದ್ದಾರೆ. ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಪ್ರಶಸ್ತಿ ಗೆಲ್ಲಲು ಮುಂದಾಳತ್ವ ವಹಿಸುವ ಬಗ್ಗೆ ಸ್ಮಿತ್ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. 2020ರ ಐಪಿಎಲ್ ಸೀಸನ್ನಲ್ಲಿ ಸ್ಟೀವ್ ಸ್ಮಿತ್ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಸ್ಮಿತ್ ಅವರನ್ನು ರಾಯಲ್ಸ್ ರಿಲೀಸ್ ಮಾಡಿತು. ಈ ಬಾರಿಯ ಐಪಿಎಲ್ ಆಟಗಾರರ ಹರಾಜಿನ ವೇಳೆ ಸ್ಮಿತ್ ಅವರನ್ನ 2,20 ಲಕ್ಷ ರೂಪಾಯಿಗೆ ಡೆಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಹಾಗೆ ನೋಡಿದ್ರೆ ಸ್ಟೀವನ್ ಸ್ಮಿತ್ ಅವರನ್ನ ಬಹಳನೇ ಕಡಿಮೆ ಬೆಲೆಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತಗೊಂಡ್ರು. ಬೇರೆ ಯಾವ ತಂಡದವರು ಕೂಡ ಸ್ಟೀವನ್ ಸ್ಮಿತ್ ಅವರನ್ನ ತಗೊಳ್ಳೋದಕ್ಕೆ ರೇಸ್ಗೂ ಕೂಡ ಬರಲಿಲ್ಲ. ಈ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೇರಿಕೊಳ್ಳಲು ನಾನು ನಿಜಕ್ಕೂ ಉತ್ಸುಕನಾಗಿದ್ದೇನೆ. ಡೆಲ್ಲಿಯಲ್ಲಿ ಒಳ್ಳೆಯ ಆಟಗಾರರ ಪಡೆ ಇದೆ ಮತ್ತು ಒಳ್ಳೆಯ ಕೋಚ್ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ತಂಡವನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದು ಅವಿಸ್ಮರಣೀಯ ನೆನಪುಗಳನ್ನು ಸೃಷ್ಟಿಸಲು ನಾನು ಕಾತುರನಾಗಿದ್ದೇನೆ ಅಂತ ಸ್ಮಿತ್ ಹೇಳ್ಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಈಗ ನಿಜಕ್ಕೂ ಇನ್ನಷ್ಟು ಬಲಿಷ್ಠವಾಗಿದೆ. ಅಜಿಂಕ್ಯ ರಹಾನೆ, ಪೃಥ್ವಿ ಶಾ, ಹೆಟ್ಮೈರ್, ಶಿಖರ್ ಧವನ್, ಕಗಿಸೋ ರಬಾಡ, ಸ್ಟೀವ್ ಸ್ಮಿತ್, ಆರ್ ಅಶ್ವಿನ್, ಮಾರ್ಕಸ್ ಸ್ಟೋಯ್ನಿಸ್, ರಿಷಬ್ ಪಂತ್ ರಂತಹ ಪ್ರತಿಭಾನ್ವಿತ ಸಾಕಷ್ಟು ಆಟಗಾರರಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಕೋಚ್ ಆಗಿರೋದ್ರಿಂದ ಸ್ಟೀವನ್ ಸ್ಮಿತ್ ಕೂಡ ಇದೇ ತಂಡವನ್ನು ಸೇರ್ಕೊಂಡ್ರೆ ಅವರ ರ್ಯಾಪೋ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದು ತಂಡಕ್ಕೆ ಪೂರಕವಾಗಬಹುದು. ಅದೇನೇ ಇದ್ರೂ ಕಳೆದ ಸೀಸನ್ನಲ್ಲೇ ಡೆಲ್ಲಿ ಕ್ಯಾಪಿಟಲ್ಸ್ ಎಷ್ಟು ಸ್ಟ್ರಾಂಗ್ ಟೀಮ್ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿತ್ತು. ಸೀಸನ್ ಆರಂಭದಿಂದಲೂ ಕೂಡ ಅವರು ತುಂಬಾ ಡಾಮಿನೇಟ್ ಮಾಡ್ಕೊಂಡು ಬಂದಿದ್ರು. ಅದೇ ಈ ಸೀಸನ್ನಲ್ಲಿ ಸ್ಟೀವ್ ಸ್ಮಿತ್ ಕೂಡ ಸೇರ್ಕೊಂಡಿರೋದ್ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತಷ್ಟು ಬಲಿಷ್ಠವಾಗಿದೆ.